ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಕೇಸ್ನ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಈಗ ಕಳೆದ ಸುಮಾರು 1 ವರ್ಷದ ಹಿಂದೆ 26 ವರ್ಷದ ಹೆಣ್ಮಗಳು ಬಂದಿದ್ಲು. 4 ಸರಿ ಅಬಾರ್ಷನ್ ಆಗಿತ್ತು. ಸೊ 4 ಟೈಮ್ಸ್ ಯಾವಾಗ ಅಂತಂದ್ರೆ ರಫ್ಲಿ ಅರೌಂಡ್ ಆಕೆ 13ರಿಂದ 15 ವಾರ ಈ ಥರ ಪ್ರೆಗ್ನೆನ್ಸಿ ತನಕ ಕಂಟಿನ್ಯೂ ಆಗಿ ಆನಂತರ ಪದೇ ಅಬಾರ್ಷನ್ ಆಗ್ತಾ ಇತ್ತು. ಆನಂತರ ಅವರು ನಮ್ಮ ಹತ್ರ ಬಂದರು. ನನಗೆ ಬೇಕಾಗಿರೋಂಥ ತುಂಬ ಆತ್ಮೀಯ ಡಾಕ್ಟರ್ ಒಬ್ಬರು ನನ್ನ ಹತ್ರ ರೆಫರ್ ಮಾಡಿದ್ರು, ರಿಕರೆಂಟ್ ಮಿಸ್ಕ್ಯಾರೇಜಸ್ ಅಂತ ಹೇಳಿ. ಸೊ ಈ ಥರ ರಿಕರೆಂಟ್ ಮಿಸ್ಕ್ಯಾರೇಜಸ್ ಅಂತ ಬಂದಾಗ ನಾವು ಪ್ರಾಥಮಿಕವಾಗಿ ಆ ಕಪಲ್ಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತೀವಿ. ಏನು ಮಾಡ್ತೀವಿ ಅಂತಂದರೆ, ಹೆಣ್ಮಕ್ಳಲ್ಲಿ ಈಗಾಗಲೇ ಬಹುತೇಕ ಸೆಂಟರ್ಗಳಲ್ಲಿ 2D ಸ್ಕ್ಯಾನ್ ಆಗಿರುತ್ತೆ, ಪೆಲ್ವಿಕ್ ಸ್ಕ್ಯಾನ್. ನಾವು ಹಾಗಾಗಿ ಅವ್ರಿಗೆ 3D ಪೆಲ್ವಿಕ್ ಸ್ಕ್ಯಾನ್ ಮಾಡಿದ್ವಿ. ಆನಂತರ ಇಬ್ಬರದು ಕಪಲ್ಸ್ ಕ್ಯಾರಿಯೋಟೈಪಿಂಗ್ ಅಂತ ಮಾಡಿದ್ವಿ, ಅಂದರೆ ಅನುವಂಶೀಯತೆ ಟೆಸ್ಟ್. ಕೆಲವು ಸರಿ ಈ ಥರ ಬ್ಯಾಲೆನ್ಸ್ಡ್ ಟ್ರಾನ್ಸ್ಲೊಕೇಶನ್ಸ್ ಅಂತ ಇದ್ದಾಗ ಕೂಡ ಈ ಥರ ಪದೇ ಗರ್ಭಪಾತ ಆಗ್ತಾ ಇರುತ್ತೆ. ಆನಂತರ ನಾವು ಅವರ ಯಜಮಾನ್ರದ್ದು, ಅಂದರೆ ಅವರ ಹಸ್ಬೆಂಡು ಸೆಮನ್ನಾಲಿಸಿಸ್ ಮಾಡಿದ್ವಿ. ಸೆಮನ್ನಾಲಿಸಿಸ್ ಮಾಡಿ ಅದರಲ್ಲಿ ಮಾರ್ಫಾಲಜಿ ಎಲ್ಲ ಚೆಕ್ ಮಾಡಿದ್ವಿ. ಅನಂತರ DNA ಫ್ರಾಗ್ಮೆಂಟ್ ಇಂಡೆಕ್ಸ್ ಅಂತ, ಅಂದರೆ DFI ಅಂತ ಏನು ಕರಿತೀವಿ, ಅದನ್ನು ಟೆಸ್ಟ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ಕೇಸ್ ಏನು ಹೇಳಕ್ಕೆ ಹೊರಟಿದ್ದೀನಿ, ಆ ಪೇಷಂಟಲ್ಲಿ ಏನಾಗಿತ್ತು, ಹಸ್ಬೆಂಡ್ DFI ನಾರ್ಮಲ್ ಇತ್ತು, ಕ್ಯಾರಿಯೋಟೈಪಿಂಗ್ 100% ನಾರ್ಮಲ್ ಬಂತು ಇಬ್ಬರದು. ಏನೋ ಟ್ರಾನ್ಸ್ಲೊಕೇಶನ್ಸ್ ಇರಲಿಲ್ಲ, ಬೇರೆ ಏನಂತೆ ಸಮಸ್ಯೆ ಇರಲಿಲ್ಲ. ಆದರೆ ನಾನು ನಿಮ್ಗೆ ಅವಾಗ ಹೇಳಿದಾಗೆ 3D ಸ್ಕ್ಯಾನಿಂಗ್ ಮಾಡಿದಾಗ ಅವರಿಗೆ ಸೆಪ್ಟೇಟ್ ಯೂಟ್ರಸ್ ಅಂತ ಇತ್ತು. ಏನಿದು ಸೆಪ್ಟೇಟ್ ಯೂಟ್ರಸ್ ಅಂತಂದರೆ, ಗರ್ಭಕೋಶದ ಒಳಗಡೆ ಇರುವಂಥ ಒಂದು ಪದರ ಇರುತ್ತೆ, ಅದನ್ನು ಸೆಪ್ಟೇಟ್ ಯೂಟ್ರಸ್ ಅಂತ. ಇದೇನು ಮಾಡುತ್ತೆ, ಗರ್ಭಕೋಶದ ಒಳಗಡೆ ಮಗುನ ಬೆಳೆಯಕ್ಕೆ ಬಿಡ್ತಿರೋದಿಲ್ಲ. ಸಪೋಸ್ ನಾನು ಯಾವಾಗಲೂ ಎಲ್ಲ ಪೇಷಂಟ್ಸ್ಗೂ ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಒಂದು 60-40 ಸೈಟ್ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಬಂಡೆ ಇದ್ಬಿಟ್ರೆ ಹೇಗೆ, ಅಲ್ಲೇನು ಆ ಬಂಡೆನ ತೆಗಿಯೋ ತನಕ ಅಲ್ಲೇನು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗೋದಿಲ್ವೋ, ಅದೇ ಥರ ಇಲ್ಲೊಂದು ಸೆಪ್ಟಮ್ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅವರಿಗೆ ಕೌನ್ಸಿಲ್ ಮಾಡಿದ್ವಿ. ಈಗ 4 ಸರಿ ಮಿಸ್ಕ್ಯಾರೇಜಸ್ ಆಗಿರೋದ್ರಿಂದ ಒಂದು ಹಿಸ್ಟೋಸ್ಕೋಪಿ ಮಾಡಿದ್ವಿ, ಹಾಗೂ ಲ್ಯಾಪ್ರೋಸ್ಕೋಪಿ ಮಾಡಿದ್ವಿ. ಲ್ಯಾಪ್ರೋಸ್ಕೋಪಿ ಏನಕ್ಕೆ ಮಾಡಿದ್ವಿ ಅಂತಂದರೆ, ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ. ಈ ಸೆಪ್ಟೇಟ್ ಯೂಟ್ರಸಲ್ ಅನ್ನೋದ್ರಲ್ಲಿ ಮೇಲ್ಗಡೆ ಅದನ್ನು ಕರೆಕ್ಟಾಗಿ ಗರ್ಭಕೋಶದ ಮೇಲ್ಭಾಗನ ಕರೆಕ್ಟಾಗಿ ನೋಡಿ ಕಟ್ ಮಾಡಲಿಲ್ಲ ಅಂದರೆ ಗರ್ಭಕೋಶನ ಅನಗತ್ಯವಾಗಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡಿದ್ವಿ. ಸೊ ವಾಟ್ ಈಸ್ ದಿಸ್, ಐ ಕಾಲ್ ಇಟ್ ಎಸ್ ಲ್ಯಾಪ್ರೋಸ್ಕೋಪಿಕ್ ಗೈಡೆಡ್ ಹಿಸ್ಟೋಸ್ಕೋಪಿಕ್ ಪ್ರೊಸೀಜರ್ಸ್. ಸೊ ಹಿಸ್ಟೋಸ್ಕೋಪಿಯಲ್ಲಿ ನಾವು ಅದನ್ನು ಸೆಪ್ಟಮ್ನ ಕಟ್ ಮಾಡಿದ್ವಿ. ಆನಂತರ ಈ 26 ವರ್ಷದ ಹೆಣ್ಮಗಳು 4 ಸರಿ ಅಬಾರ್ಷನ್ ಆಗಿತ್ತು. 3 ತಿಂಗಳು ಅವರಿಗೆ ಹಾರ್ಮೋನ್ಸ್ ಕೊಟ್ಟಿದ್ವಿ. ಅದಾದ ನಂತರ ಅವರು ನ್ಯಾಚುರಲಿ ಕನ್ಸೀವ್ ಆಗಿ ಮೊನ್ನೆ ನನಗೆ ಬಂದು ಸ್ವೀಟ್ ಬಾಕ್ಸ್ ಕೊಟ್ಟಾಗಲೇ ನನಗೆ ಖುಷಿ ಆಗಿತ್ತು. ಸುಮಾರು 2.8 kg ಆರೋಗ್ಯವಂತ ಒಂದು ಹೆಣ್ಮಗಳನ್ನ ಜನ್ಮ ಇಟ್ಟಿದ್ದು. ಹಾಗಾಗಿ ಈ ಪರ್ಟಿಕ್ಯುಲರ್ ಕೇಸ್ನ ನಾನು ನಿಮಗೆ ಡಿಸ್ಕಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಏನಿದು ಮುಲೇರಿಯನ್ ಅನಾಮಲೀಸ್ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.